ಆತ್ಮೀಯ ಸ್ನೇಹಿತರೆ ಎಲ್ಲರೂ ಕೂಡ ಕೆ ಆನ್ಸರ್ ಅನ್ನ ಕೂಡ ನೋಡೇ ಇರುತ್ತೆ. ಸಿವಿಲ್ ಕಾನ್ಸ್ಟೇಬಲ್ ಗೆ ಸಂಬಂಧಿಸಿದಂತೆ ನೀವು ಎಷ್ಟು ಸ್ಕೋರ್ ಮಾಡಿರಂತ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ ಸಾಕಷ್ಟು ಅಭ್ಯರ್ಥಿಗಳು ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ನಿಲ್ಲತ್ತಂತ ಕೇಳಾಕತ್ತಿದ್ರೆ ಅದಕ್ಕೆ ಸಂಬಂಧಿಸಿದಂತೆ ಮತ್ತೆ ಅದೇ ರೀತಿ ಫಿಸಿಕಲ್ ಯಾವಾಗ ಇರುತ್ತೆ, ಸಿವಿಲ್ ಕಾನ್ಸ್ಟೇಬಲ್ ಗೆ ಸಂಬಂಧಿಸಿದಂತೆ ಫಿಸಿಕಲ್ ಅನ್ನ ಯಾವಾಗ ನಡೆಸ್ತಾರ, ಅದೇ ರೀತಿ ಎಷ್ಟು ಅಂಕಗಳ ಬಂದ್ರೆ ನಾವು ಸೇಫ್ ಅಲ್ಲಿ ಇದೀವಿ ಅಂತ ಕೇಳಾಕತ್ತೀರಿ. ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ಕಂಪ್ಲೀಟ್ ಆಗಿ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ ಮೊನ್ನೆ ತನ್ನ ನಡೆದ ಸಿವಿಲ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ನಮ್ಮ ನೋಟ್ಸ್ ಇಂತ್ರ ಬಂದ ಕೆಲವು ಪ್ರಶ್ನೆಗಳು, ಸಾಕಷ್ಟು ಪ್ರಶ್ನೆಗಳು ನಮ್ಮ ನೋಟ್ಸ್ ಇಂತ್ರ ಕೂಡ ಬಂದಿದ್ದು. ಸ್ನೇಹಿತರೆ ಈ ನೋಟ್ಸ್ ಅನ್ನ ನೀವು ಕ್ವಿಕ್ ರಿವಿಷನ್ ಗಾಗಿ ಬಳಸ್ಕೋಬಹುದು. ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲಾ ನೋಟ್ಸ್ ಅನ್ನ ಕವರ್ ಮಾಡುವ ರೀತಿ ಅಂದ್ರೆ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಕ ಈ ನೋಟ್ಸ್ ರೆಡಿ ಮಾಡಿರ್ತದೆ ನಿಮಗೆ. ಸ್ನೇಹಿತರೆ ಈ ನೋಟ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಸಿಲೆಬಸ್ ನೋಟ್ಸ್ ಪ್ಲಸ್ ನಿಮಗೆ 6 to 10th ನೋಟ್ಸ್ ಪ್ಲಸ್ ಅದ್ರ ಜೊತೆಗೆ ಪಿಸಿ PSI SDA FDA ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ಸ್ ಮತ್ತೆ ನಿಮಗೆ 1 year ಕರೆಂಟ್ ಅಫೇರ್ಸ್ ಎಲ್ಲಾ ಸೇರಿ ಕೇವಲ 250 ರೂಪಾಯಿಗೆ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಲು ಈ ನೋಟ್ಸ್ ತುಂಬಾ ಉಪಯುಕ್ತ. ಕ್ವಿಕ್ ರಿವಿಷನ್ ಸಂಬಂಧ ಈ ನೋಟ್ಸ್ ಅನ್ನು ರೆಡಿ ಮಾಡುತ್ತೆ. ಇಂಟ್ರೆಸ್ಟ್ ಇದ್ದವರು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಯಾರು ಕೂಡ ಕಾಲನ್ನು ಮಾಡಕ್ ಹೋಗ್ಬಿಟ್ರೆ ಮೆಸೇಜ್ ಮಾಡಿ ಕಂಪ್ಲೀಟ್ ಆದ ಮಾಹಿತಿಯನ್ನ ಶೇರ್ ಮಾಡಲಾಗುವುದು. ಬನ್ನಿ ಸ್ನೇಹಿತರೆ ಟಾಪಿಕ್ ಗೆ ಬರೋದಾರೆ. ಸ್ನೇಹಿತರೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಾರೆ ಸಿವಿಲ್ ಕಾನ್ಸ್ಟೇಬಲ್ ಪೊಲೀಸ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಕಟ್ ಆಫ್ ಎಷ್ಟು ನಿಲ್ತದ. ಸ್ನೇಹಿತರೆ ಯಾವುದೇ ಒಂದು ಕಟ್ ಆಫ್ ನಿಲ್ಬೇಕಾದ್ರೆ ಅದಕ್ಕೆ ಅಂತೇಳಿ ಒಂದಿಷ್ಟು ಮಾನದಂಡಗಳು ಇರ್ತಾವ, ಅದರ ಪ್ರಕಾರ ಇಲ್ಲಿ ನೋಡೋಣ. ಸ್ನೇಹಿತರೆ ಇಲ್ಲಿ ಕಟ್ ಆಫ್ ಸಿವಿಲ್ದು ನೋಡಿದರೆ ಸ್ನೇಹಿತರೆ ಇಲ್ಲಿ ಪರೀಕ್ಷೆಯ ಕಠಿಣತೆಯ ಮೇಲೆ ನಿಮ್ದು ಏನಿದಿಲ್ಲ ಸ್ಕೋರ್ ಡಿಪೆಂಡ್ ಆಗಿರ್ತದ. ಪ್ರಶ್ನೆ ಪತ್ರಿಕೆ ಕಷ್ಟ ಅಥವಾ ಟಫ್ ಇತ್ತಂದ್ರ ಸ್ವಲ್ಪ ಕಡಿಮೆ ಕಟ್ ಆಫ್ ನಿಲ್ತದ, ಏನಾದ್ರೂ ಈಜಿ ಇತ್ತಂದ್ರ ಜಾಸ್ತಿ ನಿಲ್ತದ. ಈಗ ನೋಡಿರೋ ಪ್ರಕಾರ ಸ್ವಲ್ಪ ಕ್ವಶನ್ ಪೇಪರ್ ಟಫ್ ಐತ್ರಿ. ಕ್ವಶನ್ ಪೇಪರ್ ನೋಡಿದವ್ರಿಗೆ ಗೊತ್ತಾಗತ್ತಂದ್ರ ಅಲ್ಲಿ ಎಕ್ಸಾಮ್ ಸೆಂಟರ್ದಾಗ ಕೂತದನ್ನ ಟೈಮ್ ಕವರ್ ಮಾಡಿದವ್ರಿಗೆ ಗೊತ್ತಾಗತ್ತದ ಟಫ್ ಐತೆ ಈಜಿ ಐತೆ ಅಂತೇಳಿ. ಹೊರಗೆ ಕೂತ ಮಾಡಿದವ್ರಿಗೆಲ್ಲ ಅಂದ್ರೆ ಯಾಕಂದ್ರೆ ಅಲ್ಲಿ ಟೈಮ್ ಕೂಡ ಇಂಪಾರ್ಟೆಂಟ್ ಆಗಿರ್ತದ. ಸೊ ಅದಕ್ಕಾಗಿ ಕ್ವಶನ್ ಪೇಪರ್ ಸ್ವಲ್ಪ ಟಫ್ ಇತ್ತು. ಇನ್ನು ಅದೇ ರೀತಿ ಕ್ವಶನ್ ಪೇಪರ್ ಜೊತೆಗೆ ಅಲ್ಲಿ ಎಕ್ಸಾಮ್ ಅನ್ನ ಅಟೆಂಡ್ ಆದ ಅಭ್ಯರ್ಥಿಗಳ ಮೇಲೆ ಡಿಪೆಂಡ್ ಸ್ಕೋರ್ ಸ್ವಲ್ಪ ವೇರಿಯೇಷನ್ ಕೂಡ ಆಗುತ್ತಾ. ಅದೇ ರೀತಿ ಹುದ್ದೆಗಳ ಸಂಖ್ಯೆ, ಇನ್ನು ಅದ್ರ ಜೊತೆಗೆ ಇಲ್ಲಿ ಮೀಸಲಾತಿಗೆ ಅನುಗುಣವಾಗಿ ಸ್ವಲ್ಪ ಕಟ್ ಆಫ್ ಕೂಡ ವೇರಿಯೇಷನ್ ಇರುತ್ತೆ. 2A ಬೇರೆ ಇರ್ತಾ, 3rd B ಬೇರೆ ಇರುತ್ತೆ, SC ST ಬೇರೆ ಇರ್ತಾ, ಮತ್ತೆ ಗ್ರಾಮೀಣ ಅಭ್ಯರ್ಥಿ ಬೇರೆ, ಕನ್ನಡ ಮಾಧ್ಯಮ ಬೇರೆ, ಈ ರೀತಿ ಕೂಡ ವೇರಿಯೇಷನ್ ಆಗತ್ತಾ. ಇನ್ನು ಅದೇ ರೀತಿ ನೇಮಕಾತಿಗೆ ನಿಯಮ ಅಂದ್ರೆ ಯಾವ ರೀತಿಯಪ್ಪ ಅಂದ್ರ ಇಲ್ಲಿ 1:5 ಕರಿತಾರ. ಮೊದಲಿಗೆ 1:5 ಆ ಫಿಸಿಕಲ್ ಆದ್ಮೇಲೆ ನಿಮ್ದು ಏನಿದಿಲ್ಲ 1:1 ಕರಿತಾರ. ಇಲ್ಲಿ 1:5ಗೆ ಬೇರೆ ಇರುತ್ತಾ, 1:1ಗೆ ಬೇರೆ ಇರುತ್ತಾ. ಅದೇ ರೀತಿ ಇಲ್ಲಿ ಫಿಸಿಕಲ್ ಅನ್ನ ಫೇಲ್ ಆದ್ರೆ ಸ್ಕೋರ್ ಜಾಸ್ತಿ ಇದ್ದ ಅಭ್ಯರ್ಥಿ ಏನಾದ್ರೆ ಎಕ್ಸಾಂಪಲ್ ಈಗ ಮಿನಿಮಮ್ ಒಂದು 80 ಮಾಡಿನಂದ್ರ ಅಂತ ಒಂದು 10-15 ಅಭ್ಯರ್ಥಿಗಳು ಫೇಲ್ ಆದ್ರಿಂದ ಅದಕ್ಕಿಂತ ಸ್ವಲ್ಪ ಕಡಿಮೆ ಕಟ್ ಆಫ್ ರೀತಿ ಬರ್ತಾ ಇರುತ್ತಾ. ಸೊ ಅದಕ್ಕಾಗಿ ನಿಯಮ ಅನುಸಾರವಾಗಿ ಸ್ವಲ್ಪ ವೇರಿಯೇಷನ್ ಕೂಡ ಆಗ್ತದ. ಓಕೆ, ಹಾಗಿದ್ರೆ ಈ ವರ್ಷ ಕಟ್ ಆಫ್ ಎಷ್ಟು ನಿಲ್ಲಬಹುದು ಅಂತ ನೋಡಿ. ಸ್ನೇಹಿತರೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅನ್ನ ನೋಡಿದರೆ ಸಿವಿಲ್ ಕಾನ್ಸ್ಟೇಬಲ್ ಗೆ ಸಂಬಂಧಿಸಿದಂತೆ ಪುರುಷ ಅಭ್ಯರ್ಥಿಗಳಿಗೆ ನಾನ್-HK ಸಂಬಂಧಿಸಿದಂತೆ ಕಟ್ ಆಫ್ ಆಗಿರ್ತದ. ಸ್ನೇಹಿತರೆ ನೀವೇನಾದ್ರೂ ಜನರಲ್ ಕ್ಯಾಟಗರಿ ಅಭ್ಯರ್ಥಿ ಆಗಿದ್ದನ ಈ ಸಾರಿ ಸೆಲೆಕ್ಷನ್ ಆಗ್ಬೇಕಪ್ಪ ಅಂದ್ರೆ 72 to 78 ಮಟ್ಟ ನಿಮ್ದು ಸ್ಕೋರ್ ಆಗಿದ್ರೆ ಆರಾಮಾಗಿ ಸೆಲೆಕ್ಷನ್ ಆಗ್ತಾರ. ಇನ್ನು ಅದೇ ರೀತಿ 3rd A ಮತ್ತು 3rd B ಅಭ್ಯರ್ಥಿಗಳಿಗೆ 68 to 72 ವರೆಗೆ ಸ್ಕೋರ್ ಅಂತೂ ಮಾಡ್ಲೇಬೇಕು. ಅದೇ ರೀತಿ SC ಅಭ್ಯರ್ಥಿಗಳಿಗೆ 67ರಿಂದ 70ವರೆಗೂ ಕೂಡ ಸ್ಕೋರ್ ಇರ್ಬೇಕು. ಇದರಲ್ಲಿ ಒಂದಿಷ್ಟು ವಿಭಾಗ ಬರ್ತಾವ, ಅದರಲ್ಲಿ ಸ್ವಲ್ಪ ಕ್ಲಾರಿಫೈ ಅನ್ನ ಮಾಡೋದು ಸ್ವಲ್ಪ ಕಷ್ಟ. ಸೊ ಅದಕ್ಕಾಗಿ ಒಂದು ಎವರೇಜ್ ಸ್ಕೋರ್ ಅನ್ನ ಇಟ್ಕೋರಿ ಇಷ್ಟ. ಇನ್ನ 2A ಕ್ಯಾಟಗರಿಯಲ್ಲಿ ಕೂಡ 68 ಇಂದ 73 ವರೆಗೂ ಕೂಡ ನೀವು ಸ್ಕೋರ್ ಅನ್ನ ಮಾಡ್ಲೇಬೇಕು. ಇನ್ನ ಅದೇ ರೀತಿ ST ಅಭ್ಯರ್ಥಿಗಳಿಗೆ 66 ಇಂದ 70 ವರೆಗೂ ಕೂಡ ಆಗ್ಲೇಬೇಕು. ಇನ್ನ ಅದೇ ರೀತಿ 2B ಅಭ್ಯರ್ಥಿಗಳಿಗೆ 69 ಇಂದ 73. ಇನ್ನ ಕ್ಯಾಟಗರಿ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 68 ಇಂದ 73 ವರೆಗೂ ಕೂಡ ನಿಮ್ದು ಸ್ಕೋರ್ ಆಗಿದ್ರ ನೀವು ಕೂಡ ಒಂದ್ ಸ್ವಲ್ಪ ಸೇಫ್ ಜೋನ್ ಒಳಗ ಅದಿರಂತ ಅರ್ಥ. ಸ್ನೇಹಿತರೆ ಇದೇ ಫೈನಲ್ ಆಗಿರಲ್ಲ, ಕಟ್ ಆಫ್ ಸ್ವಲ್ಪ ವೇರಿಯೇಷನ್ ಆಗುವ ಸಾಧ್ಯತೆ ಐತ್ರಿ. ನಿಮ್ಗೆ ಅಕ್ಯುರೇಟ್ ಡಾಟಾ ಬೇಕಪ್ಪ ಅಂದ್ರೆ ಫಿಸಿಕಲ್ ಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಒಂದು 2ರಿಂದ 3 ದಿನದೊಳಗ ಅಂದ್ರೆ ಇವತ್ತು 5, ನಾಳೆಗೆ ನಿಮ್ದು ಫೈನಲ್ ಆಗಿ ಆಕ್ಷೇಪಣೆಯನ್ನ ಸಲ್ಸಕ ಕೊನೆ ಇರುತ್ತಾ. ಇದು ಮುಗಿದ ನಂತರ ಇಲಾಖೆದವರು ಅಫಿಷಿಯಲ್ ಆಗಿ ನಿಮ್ ಸ್ಕೋರ್ ಲಿಸ್ಟ್ ಅನ್ನ ಬಿಡ್ತಾರ. ಆ ಸ್ಕೋರ್ ಲಿಸ್ಟ್ ಬಿಟ್ಟ ಮೇಲೆ ನಿಮ್ದು ಫೈನಲ್ ಆಗಿ ನಿಮ್ದು ಏನಿರ್ತಲ್ಲ ಬಾಳ ಅದ್ರೊಳಗೆ ಏನಿರುತ್ತ ಬರೀ 1ರಿಂದ 2 ಅಂಕ ಅಷ್ಟೇ ಕಡಿಮೆ ಆಗೋ ರೀತಿ ನಾವು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನ ವಿಡಿಯೋನ ಮಾಡ್ತೀವ್ರಿ. ಈಗ ಆಲ್ರೆಡಿ ಸ್ವಲ್ಪ ಪ್ರಿಪರೇಷನ್ ಕೂಡ ನಡೆದೈತಿ, ಬಟ್ ಅದು ಸ್ಕೋರ್ ಲಿಸ್ಟ್ ಬರೋವರೆಗೂ ಕೂಡ ಅದನ್ನ ಸ್ಟಾಪ್ ಇಟ್ಟು ಸ್ಕೋರ್ ಲಿಸ್ಟ್ ಬಂದ ತಕ್ಷಣ ನಿಮಗೆ ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅದೇ ರೀತಿಯಲ್ಲಿ ಯಾವ ಜಿಲ್ಲೆಗೆ ಎಷ್ಟು ಪೋಸ್ಟ್ ಅದ ಅದಕ್ಕೆ ಅನುಸಾರವಾಗಿ ಪ್ರತಿಯೊಂದು ಡಾಟಾನ ಕಲೆಕ್ಟ್ ಮಾಡಿ ನಿಮಗೆ ಕಟ್ ಆಫ್ ಎಷ್ಟು ನಿಲ್ತಂತ ವಿಡಿಯೋನ ಮಾಡಿ ತಿಳಿಸ್ತೀವಿ.
ಸ್ನೇಹಿತರೆ ಅದೇ ರೀತಿನ HK ಗೆ ಸಂಬಂಧಿಸಿದಂತೆ ಎಷ್ಟು ಸ್ಕೋರ್ ನಿಲ್ತದ ಅದೇ ರೀತಿ ಮಹಿಳೆಯರಿಗೆ ಎಷ್ಟು ನಿಲ್ತದ ಅಂದ್ರ ಸ್ನೇಹಿತರೆ HK ಗೆ ಆಲ್ಮೋಸ್ಟ್ ಎಲ್ಲ ಇದೇ ರೂಟ್ ಒಳಗ ಅಂದ್ರೆ ಇದಕ್ಕಿಂತ ಸ್ವಲ್ಪ ಒಂದು 2 ಮಾರ್ಕ್ಸ್ ಕಡಿಮೆ ಬರುವ ಸಾಧ್ಯತೆ ಐತ್ರಿ. ಇನ್ನ ಮಹಿಳಾ ಅಭ್ಯರ್ಥಿಗಳಿಗೆ ಕೂಡ ಇದಕ್ಕಿಂತ ಒಂದ 4ರಿಂದ 5 ಅಂಕ ಕಡಿಮೆ ಹಿಡ್ಕೊಂಡು ನೀವು ನಿಮ್ದು ಸೇಫ್ ಸ್ಕೋರ್ ಅನ್ನ ನೀವು ಟ್ಯಾಲಿಯನ್ನ ಮಾಡ್ಕೋಬಹುದು. ಓಕೆ ಸ್ನೇಹಿತರೆ, ಈ ವಿಡಿಯೋ ನೋಡಕತ್ತಾರಲ್ಲ ಒಂದು ಹಂಬಲ್ ರಿಕ್ವೆಸ್ಟ್ ಏನಪ್ಪಾ ಅಂದ್ರ ನಿಮ್ಮ ಸ್ಕೋರ್ ಎಷ್ಟಾಗೈತಿ ಕಮೆಂಟ್ ಮೂಲಕ ತಿಳಿಸಿ. HK ನಾನ್ HK ಎರಡೂ ಕೂಡ ಹಾಕಿದ್ರಿಂದ ಎರಡೂ ಕೂಡ ತಿಳಿಸಿ. HK ಒಂದು ನಾನ್ HK ಒಂದು ಹಾಕಿದ್ರೆ ಅದರದ್ದು ಸ್ಕೋರ್ ಅನ್ನ ಕಮೆಂಟ್ ಮೂಲಕ ತಿಳಿಸಿ. ನಾನು ನಿಮಗೆ ಆದಷ್ಟು ಬೇಗನೆ ನಿಮ್ದು ಕಟ್ ಆಫ್ ದ ಫೈನಲ್ ವಿಡಿಯೋನ ಮಾಡಿ ಕೂಡ ತಿಳಿಸ್ತೀವಿ. ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಿಮ್ ಸ್ಕೋರ್ ಎಷ್ಟಾಗಿದೆ ಅಂತ ಕಮೆಂಟ್ ಹಾಕಿದ್ರಿಂದ ನಾವು ಮುಂದಿನ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲ 99% ಎಕ್ಯುರೇಟ್ ಡಾಟಾನ ಕಲೆಕ್ಟ್ ಮಾಡಿ ನಿಮಗೆ ಏನಿದೆಯಲ್ಲ ಕಟ್ ಆಫ್ ನ ವಿಡಿಯೋ ಮಾಡಿ ಕೂಡ ತಿಳಿಸ್ತೀವಿ. ಸ್ನೇಹಿತರೆ ನಾ ಫಿಸಿಕಲ್ ಯಾವಾಗ ಆಗತ್ತಾ ಸ್ನೇಹಿತರೆ, ಈಗ ಏನ ಟೈಮ್ ಐತ್ರಿ. ನಿಮ್ಗೆ ಎಷ್ಟು ಟೈಮ್ ಐತಂದ್ರ ಆಲ್ಮೋಸ್ಟ್ ಎಲ್ಲ 1.5 ಮಂತ್ ಅಂದ್ರು ಆರಾಮ್ಸೆ ಟೈಮ್ ಕೊಡ್ತಾರ. ಇನ್ನ ನಿಮ್ದು ಸಿವಿಲ್ KSRP DAR ವಿಲೇಜ್ ಅಕೌಂಟ್ ಈ 3 ಎಕ್ಸಾಮ್ ಅದ. ಅದ್ರೊಳಗ ನೀವು ಇಂಪಾರ್ಟೆಂಟ್ ಆಗಿ ನೀವು ಪೊಲೀಸ್ಗೆ ಅಷ್ಟೇ ಓದ್ತಿರಂದ್ರೆ KSRP DAR ಕಡೆ ಎಕ್ಸಾಮ್ಗೆ ಫೋಕಸ್ ಅನ್ನ ಮಾಡ್ರಿ. ನಿಮಗೆ ಮತ್ತೆ ಇದನ್ನ ಹೋಗಿ ಇಲಾಖೆಯಲ್ಲಿ ಕೊಡ್ತಾರಪ್ಪ, KSP ಇಲಾಖೆಗೆ KE ದವರು ಕೊಡ್ತಾರ. ಅವ್ರ KE ದವರು KSP ದವರು ಎಲ್ಲ ಪರಿಶೀಲನೆ ಮಾಡಿ ಅಂದ್ರ ಡೇಟ್ ಅಂದ್ರೆ ಈಗ ಮಳೆಗಾಲ ಕೂಡ ಐತಿ, ಮಳೆಗಾಲನ ನೋಡ್ಕೊಂಡು ಎಲ್ಲಾ ಕೂಡ ಗ್ರೌಂಡ್ ಅನ್ನ ಚೆಕ್ ಮಾಡ್ಕೊಂಡು ನಿಮ್ಗೆ ಟೈಮ್ ಅನ್ನ ಫಿಕ್ಸ್ ಮಾಡ್ತಾರ. ಇನ್ನೊಂದ್ರ ಕಡಿಮೆ ಅಂದ್ರ ಒಂದು 2 ಮಂತ್ ಮೇಲೆ ಹೋಗುತ್ತಾ. ನಿಮ್ದು ಎರಡು ಏನಿದೆ ಅಲ್ಲ ಈಗ KSRP ಮತ್ತೆ DAR ಎಕ್ಸಾಮ್ ಮುಗಿಯೋ ಮಟ್ಟ ಯಾವುದೇ ರೀತಿಯಲ್ಲಿ ಫಿಸಿಕಲ್ ಅನ್ನ ಕಂಡಕ್ಟ್ ಅನ್ನ ಮಾಡಲ್ಲ, ಇನ್ನೂ ಲೇಟ್ ಆಗ್ತದ. ಸೊ ಅದಕ್ಕಾಗಿ ಎಕ್ಸಾಮ್ ಕಡೆ ಫೋಕಸ್ ಮಾಡ್ರಿ. ರನ್ನಿಂಗ್ ಏನೀಗ ಅಷ್ಟೇನು ಅವಶ್ಯಕತೆ ಇಲ್ಲ. ಅಲ್ಲ ಇಲ್ಲಪ್ಪ ನಾ ಫಿಸಿಕಲಿ ಬಹಳ ವೀಕ್ ಅದೀನಿ ಅನ್ನೋರು ನಿಮ್ದು ಸ್ಕೋರ್ ಲಿಸ್ಟ್ ಅನ್ನ ಬಿಟ್ಟ ಮೇಲೆ ನೀವು ಕೂಡ ಫಿಸಿಕಲ್ ಪ್ರಾಕ್ಟೀಸ್ ಅನ್ನ ಮಾಡಾಕ ಹೋಗ್ಬೋದು. ನೀವು 100% ಆಗ್ತೈತಿ ಅನ್ನೋದು ಪ್ರೂಫ್ ಇದ್ರ ಅಂದ್ರೆ ಯಾವ ರೀತಿಯಪ್ಪ ಅಂದ್ರೆ ಸ್ಕೋರ್ ಲಿಸ್ಟ್ ಅನ್ನ ಬಿಟ್ರಂದ್ರೆ ನಾ ತಿಳಿಸ್ತೀನಿ ಯಾವ ರೀತಿ ಆಗುತ್ತೆ ಇಲ್ಲ ಅಂತೇಳಿ. ಅದನ್ನ ನೋಡ್ಕೊಂಡು ನೀವು ಪ್ರಾಕ್ಟೀಸ್ ಅನ್ನ ಮಾಡಾಕ ಹೋಗ್ಬೋದು. ಆದ್ರೆ ಇದುವರೆಗೂ ಕೂಡ ಇನ್ನ ಟೈಮ್ ಐತಿ, ಯಾರು ಕೂಡ ಹೋಗಕ್ಕೆ ಹೋಗ್ಬೇಡ್ರಿ. ಈಗ ಸದ್ಯಕ್ಕೆ ಇನ್ನ ಸ್ಟಡಿ ಮಾಡ್ರಿ. ನಾ 2 ಎಕ್ಸಾಮ್ ಅದಾವು, ಇದಾಗ್ಲಿಕ್ಕಂದ್ರು ಆ 2 ಎಕ್ಸಾಮ್ ಒಳಗ ಒಂದರಂತರೂ ಆಗೇ ಆಗ್ತದ. ಸೊ ಅದಕ್ಕಾಗಿ ಪ್ರತಿಯೊಬ್ರು ಕೂಡ ಈ ಸಾರಿ ಜಾಸ್ತಿ ಲಿಸ್ಟ್ ಬರ್ತಾವ್ರಿ. ಸೆಕೆಂಡ್ ಲಿಸ್ಟ್, ಥರ್ಡ್ ಲಿಸ್ಟ್, ಫೋರ್ತ್ ಲಿಸ್ಟ್. ನಾ ಹೇಳ್ತೀನಿ ಯಾವ ರೀತಿ ಬರುತ್ತೆ ಅಂತೇಳಿ. ಈಗ ಸದ್ಯಕ್ಕೆ ಸ್ಟಡಿ ಅಂತೂ ಮಾಡ್ರಿ. ನಿಮಗೇನಾದ್ರು ಕ್ವಿಕ್ ರಿವಿಷನ್ ಸಂಬಂಧ ಸಿಲೆಬಸ್ ಅಲ್ಲಿರುವ ನೋಟ್ಸ್ ಏನಾದ್ರು ಬೇಕಾಗಿತ್ತು ಅಂದ್ರೆ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ಕ್ವಿಕ್ ರಿವಿಷನ್ ನೋಟ್ಸ್ ಅನ್ನ ತೆಗೆದುಕೊಂಡು ನೀವು ಕೂಡ ಸ್ಟಡಿಯನ್ನ ಮಾಡಬಹುದು. ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಕ್ಕೆ ಈ ನೋಟ್ಸ್ ತುಂಬಾ ಉಪಯುಕ್ತ ಆಗಿರ್ತಾ. ಸ್ನೇಹಿತರೆ, ಇದಾಗಿತ್ತು ಇವತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.